ನಮಸ್ತೆ. ಇವತ್ತು ನಾನು ಉಪ್ಪಿ ಸರ್ ಡೈರೆಕ್ಟ್ ಮಾಡಿರೋಂಥ ಯು.ಐ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಮೂವಿ ರಿವ್ಯೂ ಅಲ್ಲ. ಸೊ ಈ ಮೂವಿಲಿ ಹೇಗಿದೆ ಫೈಟ್ಸು ಅಥವಾ ಇನ್ನೊಂದು ಯಾವ ಥರ ಸೀಕ್ವೆನ್ಸು, ಸ್ಟೋರಿ ರೈಟಿಂಗು ಆಲ್ಮೋಸ್ಟ್ ಈಗ ಬೇರೆ ರಿವ್ಯೂವರ್ಸ್ ಆಲ್ರೆಡಿ ಮಾಡಿರ್ತಾರೆ, ನೀವು ನೋಡಿರ್ತೀರ. ಬಟ್ ನಾನು ಈ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಈ ಸಿನಿಮಾನ ನಾನು ನಿನ್ನೆನೇ ನೋಡಿದೆ, ಬಟ್ ಟೈಮ್ ಇಲ್ಲದೆ ಇರೋ ರೀಸನ್ನಿಂದ ಮಾಡೋಕ್ಕಾಗಿರಲಿಲ್ಲ ವಿಡಿಯೋನ. ಸೊ ಏನಕ್ಕೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಸಿನಿಮಾದಲ್ಲಿ ಹೇಳಿರುವಂಥ ವಿಷಯಗಳು ಅಷ್ಟು ಸೆನ್ಸಿಟಿವ್ ಆಗಿದೆ. ಸೊ ತುಂಬಾ ಡಿಫ್ರೆಂಟಾಗಿ ಹೇಳಿರುವಂಥ ವಿಷಯಗಳು. ಕೆಲವರು ಎಷ್ಟೋ ಜನ ನಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದಾರೆ. ಇನ್ನು ಕೆಲವರು ಅರ್ಥ ಆಗಿಲ್ಲ ಅಂತನೂ ಸುಮ್ಮನೆ ಏನೇನೋ ಹಂಗಿದೆ ಹಿಂಗಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಮೂವಿನ ಅರ್ಥ ಮಾಡಿಕೊಂಡ್ರೆ ತುಂಬ ಡೆಪ್ತ್ ಆಗಿದೆ. ಯಾಕಂದ್ರೆ ಅವರು ಇಷ್ಟು ಆಗುತ್ತೋ ಉಪ್ಪಿ ಸರು ಅಷ್ಟನ್ನು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಯಾಕಂದರೆ ಇದು ನಾರ್ಮಲ್ ಸಿನಿಮಾಗಳ ರೀತಿ ಅಲ್ಲ, ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಒಂದು ಸಿನಿಮಾ ಮಾಡಿದ್ದೀವಿ ಅಂತಲ್ಲ. ಯಾಕಂದರೆ ಕಾನ್ಸೆಪ್ಟೇ ಹೊಸ್ದಾಗಿರಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಸ್ಟೋರಿ ರೈಟಿಂಗು ಅದೆಲ್ಲ ಬರೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಂಥ ಎಕ್ಸ್ಪೆರಿಮೆಂಟು ಉಪ್ಪಿ ಸರ್ ಮಾಡಿರೋವಂಥದ್ದು. ಇವತ್ತು ಪ್ರಸ್ತುತ ಸಮಾಜದಲ್ಲಿ ಯಾವ ರೀತಿ ಜನ ನಡ್ಕೊಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ, ಜನ ಬೇಡದೇ ಇರೋ ವಿಷಯಗಳಿಗೆ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಇಂತಹ ಎಲ್ಲ ವಿಷಯಗಳ ಬಗ್ಗೆನೂ ಸಹ ಇವರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ವಿಷಯ ಏನಪ್ಪ ಅಂತ ಅಂದರೆ, ಒಬ್ಬ ಮನುಷ್ಯನಲ್ಲಿ ಒಳ್ಳೇದು ಮತ್ತು ಕೆಟ್ಟದ್ದು ಎರಡೂ ಇರುತ್ತೆ. ಅದರಲ್ಲಿ ತುಂಬ ಜನರ ಒಂದು ಜೀವನದಲ್ಲಿ ಏನಾಗಿರುತ್ತೆ ಅಂತ ಅಂದರೆ, ಅವರ ಕೆಟ್ಟತನ ಅವರ ಒಳ್ಳೆತನನ ಬಂಧಿಸಿಟ್ಟಿರುತ್ತೆ. ಆ ಬ್ರೈನ್ ಒಳಗಡೆ ಒಳ್ಳೆತನ ಅನ್ನೋದು ಇದ್ದೇ ಇರುತ್ತೆ, ಅವನು ಇಷ್ಟೇ ಕೆಟ್ಟ ವ್ಯಕ್ತಿಯಾಗಿರಲಿ. ಸೊ ಒಬ್ಬ ವ್ಯಕ್ತಿಯ ಒಳ್ಳೆತನ ಹೊರಗೆ ಬರಬೇಕು ಅಂದರೆ ಅವನ ಜೀವನದಲ್ಲಿ ತುಂಬಾ ಕಷ್ಟನ ಅನುಭವಿಸಿ ಆ ಪರೀಕ್ಷೆಗಳನ್ನೆಲ್ಲ ಪಾಸ್ ಆದಮೇಲೆ ಸೊ ಅವ್ನು ಆಚೆ ಬರೋದಕ್ಕೆ ಸಾಧ್ಯ. ಸೊ ಆ ಒಳ್ಳೆತನ ಅನ್ನೋದು ಆಚೆ ಬಂದಾಗ ಮನುಷ್ಯನ ಜೀವನ ಬಂಗಾರ ಆಗುತ್ತೆ. ಇನ್ನು ಉಪ್ಪಿ ಸರೇ ಡೈರೆಕ್ಟಾಗಿ ಹೇಳಿರೋ ಪ್ರಕಾರ, ನಮ್ಮ ಜನ ಈಗಿನ ಜನ್ರೇಷನಲ್ಲಿ, ಈಗಿನ ಒಂದು ಮೂವಿ ಲವರ್ಸು ಎಂಟರ್ಟೈನ್ಮೆಂಟ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಮಸಾಲೆ ಇರಬೇಕು, ಎಲಿವೇಶನ್ ಇರಬೇಕು, ಡಬಲ್ ಮೀನಿಂಗು, ಇಲ್ಲ ಇನ್ನೊಂದು ಯಾವುದೋ ವಲ್ಗರ್ ಸೀನ್ಸ್ಗಳು. ಸೊ ಇದಿಷ್ಟಿದ್ರೆ ಮಾತ್ರ ಅವ್ರಿಗೆ ಸಿನಿಮಾ ಅಂತ ಅನ್ಸ್ಕೊಳುತ್ತೆ. ಬಟ್ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಉಪ್ಪಿ ಸರ್ ಜನಕ್ಕೆ ಏನು ಹೇಳಬೇಕು, ಅವ್ರು ಅಂದ್ಕೊಂಡಿರೋದಕ್ಕಿಂತ ಜನಕ್ಕೆ ಏನು ಬೇಕು, ಯಾವ ರೀತಿ ಜನ ಬದಲಾಗಬೇಕು, ಜನ ಮಾಡ್ತಾ ಇರೋಂಥ ಮಿಸ್ಟೇಕ್ಗಳೇನು, ತಪ್ಪುಗಳೇನು, ಸೊ ಇದನ್ನೆಲ್ಲನೂ ಕೂಡ ಆದಷ್ಟು ಅರ್ಥ ಆಗೋ ರೀತಿ ಸ್ವಲ್ಪ ಸ್ಪೂನ್ ಫೀಡಿಂಗ್ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಯಾಕಂದರೆ ಮೊದಲೆಲ್ಲ ಇವರು ಇಷ್ಟು ಈಸಿಯಾಗಿ ಹೇಳ್ತಾ ಇರಲಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಸಿಂಪಲಾಗಿ ಹೇಳಿದ್ದಾರೆ. ಒಂದು ಈ ಸಂಪೂರ್ಣವಾದ ಸಿನಿಮಾನ ಒಂದು ಫ್ಯಾಂಟಸಿ ರೂಪದಲ್ಲಿ ರಿಯಾಲಿಟಿನ ತೋರಿಸಿದ್ದಾರೆ ಈ ಮೂವಿನಲ್ಲಿ ಬರೋಂಥ ಕ್ಯಾರೆಕ್ಟರ್ಸ್ ಎಲ್ಲ. ಸೊ ಆದಷ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ಈ ವರ್ಷ ನಮ್ಮ ಇಂಡಸ್ಟ್ರಿನಲ್ಲಿ ಬೇಡದೇ ಇರೋ ವಿಷಯಗಳು ಇಷ್ಟೊಂದು ನಡೀತು. ಸಿನಿಮಾಗಳೆಲ್ಲ ಯಾವ ಅಷ್ಟು ಸಕ್ಸಸ್ ಕೊಡ್ತಾ ಇರಲಿಲ್ಲ, ಎಲ್ಲೋ ಬೆರಳೆಣಿಕೆ ಎಷ್ಟು ಸಿನಿಮಾಗಳು ಮಾತ್ರ ಓಡ್ದು. ಇನ್ನೂ ಕೆಲವು ಸಿನಿಮಾಗಳು ರೀಸೆಂಟಾಗಿ ರಿಲೀಸ್ ಆದವು, ಚೆನ್ನಾಗಿದ್ರು ಕೂಡ ಓಡ್ತಾನೆ ಇರಲಿಲ್ಲ, ಜನನೇ ಬರ್ತಾ ಇರಲಿಲ್ಲ. ಅಂದರೆ ಒಂದು ಹೋಪ್ನೇ ಕಳ್ಕೊಬಿಟ್ಟಿದ್ದಾರೆ ಕನ್ನಡ ಸಿನಿಮಾಗಳ ಮೇಲೆ. ಅದಕ್ಕೆ ಕೆಲವೊಂದು ಮೂವಿ ಮೇಕರ್ಸು ಕಾರಣ. ಸುಮ್ಮನೆ ಇಲ್ದಿರೋ ಬಿಲ್ಡಪ್ಗಳನ್ನ ಕೊಟ್ಟು ಕೆಟ್ಟ ಫಿಲಮ್ನ ಕೊಟ್ಟಾಗ ಜನ ಏನು ಮಾಡ್ತಾರೆ, ಆಟೋಮೆಟಿಕ್ಲಿ ಸ್ವಲ್ಪ ಹೋಪ್ನ ಕಳ್ಕೊತಾರೆ. ಸೊ ಈಗ ಅದೇ ರೀತಿನ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ, ಮ್ಯಾಕ್ಸ್ ಅಂದ್ಬಿಟ್ಟು. ಸೊ ಆದಷ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕಂದರೆ ಈಗ ಒಂದಷ್ಟು ಸಿನಿಮಾಗಳು ಏನಿದೆಯೋ ಕನ್ನಡ ಸಿನಿಮಾಗಳು ಅಷ್ಟು ವರ್ಷಾಗೇನಿಲ್ಲ, ತುಂಬ ಚೆನ್ನಾಗೇ ಇದ್ದಾವೆ. ಕೆಲವೊಂದು ಪರಭಾಷೆ ಸಿನಿಮಾಗಳು ಈ ವರ್ಷ ನಮ್ಮ ಭಾಷೆ ಸಿನಿಮಾಗಳಿಗೇನೆ ಹೆಚ್ಚು ಕಲೆಕ್ಷನ್ ಮಾಡಿದ್ದಾವೆ. ಬಟ್ ಆ ಒಂದಷ್ಟು ಮೂವೀಸ್ಗೆ ಕಂಪೇರ್ ಮಾಡಿದ್ರೆ ಈಗ ಇತ್ತೀಚೆಗೆ ನಮ್ಮಲ್ಲಿ ರೀಸೆಂಟಾಗಿ ಹೇಳಬೇಕು ಅಂತ ಅಂದರೆ, ಲಾಸ್ಟ್ ಮಂತು ಬಗೀರ ಸಿನಿಮಾ ಕೂಡ ಚೆನ್ನಾಗಿತ್ತು, ಭೈರತಿ ರಣಗಲ್ ಕೂಡ ಚೆನ್ನಾಗಿತ್ತು, ಮತ್ತು ಈ ಸಿನಿಮಾ ಕೂಡ ಚೆನ್ನಾಗಿದೆ. ಬಟ್ ಜನ ಹೋಗ್ತಾ ಇಲ್ಲ ಅಷ್ಟೇ, ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮತ್ತು ಇನ್ನೊಂದು ಪ್ರಮೋಷನ್ ಕೂಡ ಅಷ್ಟೇ, ಅಷ್ಟು ಅಪ್ ಟು ದ ಮಾರ್ಕ್ ಇಲ್ಲ ಅಂತ ಅನಿಸುತ್ತೆ. ಬೇರೆ ಇಂಡಸ್ಟ್ರಿಗಳು ಅವ್ರ ಸಿನಿಮಾಗಳನ್ನ ಪ್ರಮೋಟ್ ಮಾಡೋ ರೀತಿ ನಮ್ಮ ಇಂಡಸ್ಟ್ರಿನಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ನಮ್ಮ ಸಿನಿಮಾಗಳು ಅಂದರೆ ನಮ್ಮದೊಂದು ಪ್ರಾಡಕ್ಟ್ನೇ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಆ ಹೋಪ್ನ ಕಳ್ಕೊಳಕ್ಕೆ ಹೋಗ್ಬಾರ್ದು ಮೂವಿ ಮೇಕರ್ಸ್ ಕೂಡ. ಸೊ ಬೇರೆ ಇಂಡಸ್ಟ್ರಿನವರು ಮಾಡ್ತಿರೋ ರೀತಿ, ಸೊ ಯಾವ ರೀತಿ ಇನೋವೇಟಿವ್ ಪ್ರಮೋಟ್ ಮಾಡಬೇಕು ಅನ್ನೋದನ್ನು ಸೊ ನೀವು ಥಿಂಕ್ ಮಾಡಬೇಕಾಗುತ್ತೆ. ಜನನೂ ಅಷ್ಟೇ, ಮೂವಿ ಚೆನ್ನಾಗಿದೆ, ಸೊ ಸಾಧ್ಯ ಆದಷ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆಮೇಲೆ ಇನ್ನೊಂದು ವಿಷಯ, ಈ ಮೂವಿಗೆ ನನಗೆ ರಿವ್ಯೂ ಮಾಡೋದಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಈ ಸಿನಿಮಾದಲ್ಲಿರೋಂಥ ವಿಷಯಗಳು ಇಷ್ಟ ಆಯಿತು. ಅಲ್ಲಿರೋಂಥ ಸಮಾಜಕ್ಕೆ ಸಂಬಂಧಪಟ್ಟಂಗೆ, ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಇಲ್ಲಿ ಬಡತನ, ನಮ್ಮ ಜನ ಯಾವ ರೀತಿ ತಿನ್ನೋಕೆ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇಡದೇ ಇರೋ ವಿಷಯಗಳಿಗೆ ಯಾವ ರೀತಿ ಗಮನ ಹರಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಸಂಪೂರ್ಣವಾಗಿದೆ. ಸೊ ನಾನು ಯಾವುದನ್ನು ಕೂಡ ಸ್ಪಾಯ್ಲ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಸಾಧ್ಯ ಆದಷ್ಟು ನೀವೇ ಥಿಯೇಟರ್ನಲ್ಲಿ ಹೋಗಿ ಸಿನಿಮಾ ನೋಡಿ.